ನಾವು ಮೋಸಕ್ಕೆ ಒಳಗಾಗಿ ತೊಂದರೆ ಅನುಭವಿಸುವಾಗ ಕೂಗಿಕೊಳ್ಳುತ್ತೇವೆಯೋ ಹಾಗೆ ಮಾಡದೆ ದೇವರಲ್ಲಿ ಭರವಸೆ ಬಿಡೋಣ. ಅದೊಂದೇ ಒಳ್ಳೆಯ ಮಾರ್ಗವಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಪ್ರಿಯರೇ, ಕ್ರಿಸ್ತ ವಿರೋಧಿಯು ಮೋಸಗಾರನೂ ಸುಳ್ಳುಗಾರನೂ ಆಗಿದ್ದಾನೆ. ಮುಯ್ಯಿಗೆ ಮುಯಿ ತೀರಿಸುವುದು ನಮ್ಮ ಕೆಲಸವಲ್ಲ, ಅದು ದೇವರ ಕಾರ್ಯ. ನಂಬಿಕೆ ಹಾಗೂ ಭಯ ಜೊತೆಯಾಗಿ ಇರಬಹುದೇ? ಬನ್ನಿರಿ, ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಿ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿರಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡೋದಕ್ಕೆ ಸೇರಿ ಬಂದಿದ್ದೇವೆ. ನಿನ್ನಾತ್ಮನ ಬಲವನ್ನು ಅನುಗ್ರಹಿಸಿಕೊಡು. ನಿನ್ನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ಅದರ ಮೂಲಕ ನಾವು ಬಲವನ್ನು ಹೊಂದಿದವರಾಗಿ ನಿನ್ನ ರಾಜ್ಯದ ಕಡೆಗೆ ನಾವು ನಡೆಯುವಾಗ ಎಂದಿಗೂ ಎಡವಿ ಬೀಳದಂತೆ ಕಾಪಾಡು. ನಮ್ಮ ವೀಕ್ಷಕ ಬಾಂಧವರನ್ನು ಕರುಣ ಮಾಡು. ಅವರ ಚಿಂತಾಭಾರ, ಕಷ್ಟ, ಸಮಸ್ಯೆಗಳಲ್ಲಿ ನಿನ್ನ ವಾಕ್ಯದ ಮೂಲಕ ಬಲವನ್ನು, ಆದರಣೆಯನ್ನು, ಬಿಡುಗಡೆಯನ್ನು ಕೊಟ್ಟು ನಡೆಸು. ಇಡೀ ಕಾರ್ಯಕ್ರಮದಲ್ಲಿ ನಿನಗೆ ಮಾತ್ರ ಮಹಿಮೆ ಆಗಲಿ. ನಿನ್ನ ಚಿತ್ತ ನೆರವೇರಲ್ಪಡಲಿ. ನಿನ್ನ ದಿವ್ಯ ಪ್ರಸನ್ನತೆ ನಮ್ಮನ್ನು ನಡೆಸಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ನಿದ್ರಾ ನಿರತನಾಗಿರಬೇಡ, ಬಡವನಾದಿಯೇ, ಕಣ್ಣು ತೆರೆ, ಆಹಾರದಿಂದ ತೃಪ್ತಿಗೊಳ್ಳುವಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರಿಗೆ ಮಹಿಮೆಯಾಗಲಿ. ಕೀರ್ತನೆಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಕೀರ್ತನೆ 55:13 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ನೀನು ನನಗೆ ಸ್ವಕೀಯನೂ ಆಪ್ತ ಮಿತ್ರನೂ ಅಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ತನ್ನ ಅತಿ ಸಮೀಪ ಸ್ನೇಹಿತನಾದ ಅಹಿತೋಫೇಲನ ಕುರಿತು ಹೇಳುತ್ತಿದ್ದಾನೆ. ಇಸ್ರಾಯೇಲನ್ನು ವಂಚಿಸಲಿರುವ ಕ್ರಿಸ್ತ ವಿರೋಧಿಯ ಚಿತ್ರಣ ಇದಾಗಿದೆ. ಅವನು ಅವರ ಮಿತ್ರನಂತೆ ಸೋಗು ಹಾಕಿ ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವನು, ಆದರೆ ಬಳಿಕ ಅವರನ್ನು ವಂಚಿಸುತ್ತಾನೆ. ಕೀರ್ತನೆ 55:14 ವಚನ ಹೀಗೆ ಹೇಳುತ್ತದೆ: ನಾವು ಪರಸ್ಪರವಾಗಿ ರಸಭರಿತ ಸಂಭಾಷಣೆ ಮಾಡುತ್ತಾ ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗುತ್ತಿದ್ದೆವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದೇ ಜನರು ನಿನ್ನೊಂದಿಗೂ ನಿನಗಾಗಿಯೂ ಪ್ರಾರ್ಥಿಸುವವರಾಗಿದ್ದರು. ಆದರೆ ನೀನು ಬೆನ್ನು ತಿರುಗಿಸಿದಾಗ ಚೂರಿಯಿಂದ ಇರಿಯುವವರು. ಇಂತಹ ಜನರು ನಮ್ಮ ಸುತ್ತಲೂ ಇರುತ್ತಾರೆ ಮತ್ತು ಕ್ರಿಸ್ತ ವಿರೋಧಿಯು ಪ್ರತ್ಯಕ್ಷನಾದರೆ ಅನೇಕರು ಅವನನ್ನು ಸೇರಿಕೊಳ್ಳುತ್ತಾರೆ. ದಾವೀದನ ಮುಂದಿನ ಮಾತು ಶಪಿಸುವಂಥದ್ದಾಗಿದೆ. ನಾನು ಒಪ್ಪಿಕೊಳ್ಳುತ್ತೇನೆ, ಆದರೆ ಅದೇನೆಂದು ಕೇಳಿರಿ. ಕೀರ್ತನೆ 55:15 ವಚನ ಹೀಗೆ ಹೇಳುತ್ತದೆ: ಆ ದುಷ್ಟರಿಗೆ ಮರಣವು ತಟ್ಟನೆ ಬರಲಿ, ಸಜೀವರಾಗಿಯೇ ಪಾತಾಳಕ್ಕೆ ಇಳಿದು ಹೋಗಲಿ, ಅವರ ಮನೆಯಲ್ಲಿಯೂ ಮನಸ್ಸಿನಲ್ಲಿಯೂ ಕೆಟ್ಟತನವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಜೀವರಾಗಿಯೇ ಪಾತಾಳಕ್ಕೆ ಇಳಿದು ಹೋಗಲಿ ಅಂದರೆ ಸಜೀವರಾಗಿ ನರಕಕ್ಕೆ ಹೋಗಲಿ ಎಂಬುದಾಗಿ ಅರ್ಥ. ಈಗಿನ ನಮ್ಮ ಸಮಾಜದಲ್ಲಿ ನರಕಕ್ಕೆ ಹೋಗು ಎಂಬ ಮಾತನ್ನು ಸುಲಭವಾಗಿ ಒಂದು ಬೈಗುಳವಾಗಿ ಉಪಯೋಗಿಸುತ್ತೇವೆ. ಇದು ಅತಿ ಕಠಿಣವಾದ ಮಾತು. ದಾವೀದನು ಅಹಿತೋಫೇಲನ ಕುರಿತಾಗಿ ಈ ಮಾತನ್ನು ಆಡಿದನು. ಇದಕ್ಕೆ ತದ್ವಿರುದ್ಧವಾಗಿ ನಮ್ಮ ಕರ್ತನಾದ ಯೇಸು ತನ್ನನ್ನು ಕ್ರೂರವಾಗಿ ನಡೆಸಿಕೊಂಡವರಿಗಾಗಿ ಪ್ರಾರ್ಥಿಸಿದನು. ನಾವು ಹಾಗೆಯೇ ಮಾಡಬೇಕೆಂದು ಆತನು ಹೇಳುವವನಾಗಿದ್ದಾನೆ. ಕೀರ್ತನೆ 55:16 ಮತ್ತು 17 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನಂತೂ ದೇವರಾದ ಯೆಹೋವನಿಗೆ ಮೊರೆ ಇಡುವೆನು, ಆತನು ನನ್ನನ್ನು ರಕ್ಷಿಸುವನು. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು, ಆತನು ಹೇಗೋ ನನ್ನ ಮೊರೆಯನ್ನು ಕೇಳುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನ ತೊಂದರೆಯ ಬಹು ತೀಕ್ಷ್ಣವಾದ ಚಿತ್ರ ಇಲ್ಲಿದೆ. ನಾನು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆಯಲ್ಲಿಯೂ ಪ್ರಾರ್ಥಿಸಿ ಗಟ್ಟಿಯಾಗಿ ಕೂಗುವೆನು. ನಿನ್ನ ವೈರಿ ನಿನಗೆ ಮಾಡುವ ಒಳ್ಳೆಯ ಕಾರ್ಯವೆಂದರೆ ನೀನು ಎಂದಿಗಿಂತಲೂ ಹೆಚ್ಚಾಗಿ ಪ್ರಾರ್ಥಿಸುವಂತೆ ಮಾಡುವುದೇ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಕ್ರಿಸ್ತ ವಿರೋಧಿಯ ಚಿತ್ರವನ್ನು ನೋಡಿರಿ.
ಅವನೊಬ್ಬ ಸುಳ್ಳುಗಾರನು, ಸೈತಾನನನ್ನು ಮೊದಲಿನಿಂದಲೂ ಸುಳ್ಳುಗಾರನಾಗಿದ್ದಾನೆಂದು ಕರ್ತನಾದ ಯೇಸು ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಅವನು ನರಕದಿಂದಲೇ ಬಂದವನಾಗಿದ್ದಾನೆ. ಕೀರ್ತನೆ 55:21ನೇ ವಚನ ಹೀಗೆ ಹೇಳುತ್ತದೆ: ಅವನ ಬಾಯಿ ಬೆಣ್ಣೆಯಂತೆ ನುಣುಪು, ಹೃದಯವೋ ಕಲಹಮಯವೇ. ಅವನ ನುಡಿಗಳು ಎಣ್ಣೆಗಿಂತ ನಯವಾಗಿದ್ದರೂ ಬಿಚ್ಚು ಕತ್ತಿಗಳೇ ಸರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಹಿತೋಫೆಲನು ದಾವೀದನ ಮಿತ್ರನಂತೆ ನಟಿಸಿ ಅವನಿಗೆ ವಿರೋಧವಾಗಿ ಸಂಚು ಮಾಡುತ್ತಿದ್ದನು. ಅವನು ಕ್ರಿಸ್ತ ವಿರೋಧಿಯ ಪ್ರತಿರೂಪವಾಗಿದ್ದಾನೆ. ಕೀರ್ತನೆ 55:22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು ಎಂಬುದಾಗಿ. ಪ್ರಿಯ ಕ್ರೈಸ್ತ ಮಿತ್ರನೇ, ನನ್ನ ಮಾತನ್ನು ಕೇಳು. ನಿನ್ನ ವೈರಿಗಳನ್ನು ದೇವರಿಗೆ ವಹಿಸಿಬಿಡು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಪ್ರಿಯ ಮಿತ್ರನೇ, ನಿನ್ನನ್ನು ವಂಚಿಸುವವರನ್ನು ಕರ್ತನಿಗೆ ಒಪ್ಪಿಸಿಬಿಡು. ಮಹಾಸಂಕಟ ಕಾಲದಲ್ಲಿ ಇಸ್ರಾಯೇಲು ಆಶ್ರಯ ಹೊಂದಲು ಬೇರಾವ ಸ್ಥಿತಿಯೂ ಇಲ್ಲದರಿಂದ ಕರ್ತನ ಕಡೆಗೆ ತಿರುಗಿಕೊಳ್ಳುತ್ತದೆ. ಕೀರ್ತನೆ 55:23ನೇ ವಚನ ಹೀಗೆ ಹೇಳುತ್ತದೆ: ದೇವರೇ, ನೀನು ದುಷ್ಟರನ್ನು ಪಾತಾಳದ ಕೆಳಕ್ಕೆ ದೊಬ್ಬಿ ಬಿಡುವಿ. ಕೊಲೆಪಾತಕರು, ವಂಚಕರು, ನರಾಯುಷ್ಯದ ಅರ್ಧಾಂಶವಾದರೂ ಬದುಕರು. ನಾನಂತೂ ನಿನ್ನನ್ನೇ ನಂಬಿಕೊಂಡಿರುವೆನು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನಿನ್ನ ವಿಚಾರ ಏನು? ನನ್ನ ವಿಚಾರ ಏನು? ನಾವು ಈ ಲೋಕದಲ್ಲಿ ಹೇಗೆ ಜೀವಿಸುತ್ತಿದ್ದೇವೆ? ಜನರು ತಮಗೆ ಮಾಡಿದ್ದಕ್ಕಾಗಿ ನಾವು ಅವರನ್ನು ಹಾಗೆ ಮಾಡಿ ಟೀಕಿಸುತ್ತೇವೆಯೋ? ನಾವು ಮೋಸಕ್ಕೆ ಒಳಗಾಗಿ ತೊಂದರೆ ಅನುಭವಿಸುವಾಗ ಕೂಗಿಕೊಳ್ಳುತ್ತೇವೆಯೋ? ಇಲ್ಲ, ನಾವು ಕರ್ತನಲ್ಲಿ ಭರವಸವಿಡಲು ಪ್ರಾರಂಭಿಸೋಣ. ಅದೊಂದೇ ಒಳ್ಳೆಯ ಮಾರ್ಗವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 56ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಅದರ ಮುಖ್ಯ ಪ್ರಸ್ತಾಪ ದಾವೀದನ ಭಯವೂ ಭರವಸವೂ ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆಯು ಇನ್ನೊಂದು ಸಂತಸಭರಿತವಾದ ಕೀರ್ತನೆಗಳ ಭಾಗಕ್ಕೆ ನಾವು ಪ್ರವೇಶಿಸುವಂತೆ ಮಾಡುತ್ತದೆ. ಕೀರ್ತನೆ 56ರಿಂದ 60ರವರೆಗೆ. ಇದರ ತಲೆಬರಹದ ಅರ್ಥ ಪೂರ್ತಿಯಾದ, ಶಾಶ್ವತ ಇಲ್ಲವೇ ಸ್ಥಿರವಾದ ಎಂಬುದಾಗಿದೆ. ಅದರ ಅಕ್ಷರಶ ಅರ್ಥ ಕೊರೆಯಲ್ಪಟ್ಟದ್ದು, ಶಾಶ್ವತವಾದದ್ದು ಎಂದು. ಅದು ಅಚಲವಾದ, ಸ್ಥಿರವಾದ, ಭದ್ರವಾದ ಹಾಗೂ ಎಂದೆಂದಿಗೂ ಇರುವ ಎಂಬ ಅರ್ಥ ನೀಡುತ್ತದೆ. ಕೀರ್ತನೆ 57:7ರಲ್ಲಿ ಇದೇ ಶಬ್ದವು ಸ್ಥಿರವಾಗಿದೆ ಎಂದು ಭಾಷಾಂತರವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈ 56ನೇ ಕೀರ್ತನೆಯನ್ನು ಡೆಲಿಟ್ಸ್ ಎಂಬವರು ದೇಶಭ್ರಷ್ಟನ ಸಂತಸಭರಿತ ಧೈರ್ಯ ಎಂಬುದಾಗಿ ಹೇಳಿದ್ದಾರೆ. 55ನೇ ಕೀರ್ತನೆಯಲ್ಲಿ ದಾವೀದನು, ಆಹಾ, ನನಗೆ ರೆಕ್ಕೆಗಳಿದ್ದರೆ ಪಾರಿವಾಳದಂತೆ ಹಾರಿ ಹೋಗಿ ಆಶ್ರಯ ಸೇರಿಕೊಳ್ಳುತ್ತಿದ್ದೆನು. ಅವಸರದಿಂದ ಹಾನಿಕರವಾದ ಬಿರುಗಾಳಿಗೆ ತಪ್ಪಿಸಿಕೊಂಡು ದೂರ ಹೋಗಿ ಅರಣ್ಯ ಸ್ಥಳದಲ್ಲಿ ಪ್ರವಾಸಿಯಾಗಿರುತ್ತಿದ್ದೆನು ಎಂದು ಹೇಳಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಕೀರ್ತನೆ 55:6 ಮತ್ತು 7ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ ಕೀರ್ತನೆಯಲ್ಲಿ ಅವನ ಆಶೆ ಪೂರೈಸಲ್ಪಟ್ಟಿದೆ. ವೈರಿಯು ಹೊರಗಿದ್ದಾನೆ, ಆದರೂ ದಾವೀದನು ದೊಡ್ಡ ಗಂಡಾಂತರದಲ್ಲಿದ್ದಾನೆ. ದುಷ್ಟರು ಅವನ ಸುತ್ತಲೂ ಇದ್ದಾರೆ. ಆದರೆ ಇದೆಲ್ಲದರಿಂದಲೂ ದೇವರು ಅವನನ್ನು ಬಿಡಿಸುತ್ತಾನೆ. ಇದರ ಚಾರಿತ್ರಿಕ ಹಿನ್ನೆಲೆ ಹೀಗಿದೆ: ಗತ್ ಊರಿನಲ್ಲಿ ಫಿಲಿಷ್ಟಿಯರು ದಾವೀದನನ್ನು ಸುತ್ತುವರಿಯಲ್ಪಟ್ಟಾಗಿನ ದಾವೀದನ ಈ ಅನುಭವವು ಮಹಾಸಂಕಟ ಕಾಲದಂತಿದೆ. ಈ ಎಲ್ಲ ಕೀರ್ತನೆಗಳು ಪ್ರವಾದನಾತ್ಮಕವಾಗಿವೆ. ಚಾರಿತ್ರಿಕ ಅಂದರೆ ದಾವೀದನ ಅನುಭವ ಹಾಗೂ ಪ್ರವಾದನಾತ್ಮಕ ಅಂದರೆ ಭವಿಷ್ಯದಲ್ಲಿನ ಇಸ್ರಾಯೇಲ್ಯರ ಅನುಭವಗಳ ನಡುವೆ ಈಗಿನ ನಮಗೆ ಒಂದು ಸಂದೇಶವಿದೆ. ಎಲ್ಲ ಕೀರ್ತನೆಗಳಲ್ಲೂ ನಮ್ಮ ಹೃದಯಕ್ಕೆ ತಟ್ಟುವ ಪಾಠಗಳಿವೆ. ಪ್ರಿಯರೇ, ಈ ಕೀರ್ತನೆಗೆ ಯೋನತ್, ಎಲೇಮ್, ರೆಹೋಕೀಮ್ ಎಂಬ ರಾಗ ಎಂಬ ತಲೆಬರಹವಿದೆ. ದಾವೀದನು ಗತ್ ಊರಿನಲ್ಲಿ ಫಿಲಿಷ್ಟಿಯರ ಕೈವಶವಾದಾಗ ಎಂದು ಕೂಡ ಹೇಳಿಯದೆ. ಕೀರ್ತನೆ 56 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ಕರುಣಿಸು,
ನರರು ನನ್ನನ್ನು ನುಂಗಿಬಿಡಬೇಕೆಂದು ಎದ್ದಿದ್ದಾರೆ. ಹಗಲೆಲ್ಲ ಯುದ್ಧಕ್ಕೆ ನಿಂತು ಬಾಧಿಸುತ್ತಾರೆ. ಹೊಂಚು ಹಾಕಿ ನನ್ನನ್ನು ನುಂಗಿಬಿಡಬೇಕೆಂದು ಯಾವಾಗಲೂ ಬಾಯ್ದೆರೆದಿದ್ದಾರೆ. ಸೊಕ್ಕಿನಿಂದ ನನ್ನ ಮೇಲೆ ಯುದ್ಧಕ್ಕೆ ನಿಂತವರು ಎಷ್ಟೋ ಮಂದಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಡಾಕ್ಟರ್ ಗೆಬೇಲಿನರ ಭಾಷಾಂತರ ನೋಡೋಣ. ಅವರು ಒಬ್ಬ ಇಬ್ರಿಯ ಪಂಡಿತರಾಗಿದ್ದರು. ನನಗೆ ಕರುಣೆ ತೋರಿಸು ದೇವರೇ, ಮಾನವನು ನನ್ನನ್ನು ನುಂಗಿಬಿಡುತ್ತಾನೆ. ದಿನವಿಡೀ ಯುದ್ಧ ಮಾಡುತ್ತಾ ನನ್ನನ್ನು ಕಾಡಿಸುತ್ತಾನೆ. ಅವರು ನನ್ನನ್ನು ಕಾಯುತ್ತಾ ದಿನವಿಡೀ ನುಂಗಿಬಿಡಬೇಕೆಂದಿದ್ದಾರೆ. ನನಗೆ ವಿರೋಧವಾಗಿ ಸೊಕ್ಕಿನಿಂದ ಹೋರಾಡುವವರು ತುಂಬಾ ಮಂದಿ ಎಂದು. ಪ್ರಿಯರೇ, ದಾವೀದನು ವೈರಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾನೆ. ಅವನು ಬಹು ಗಂಡಾಂತರದಲ್ಲಿದ್ದಾನೆ. ಇಂತಹ ಸಂದಿಗ್ಧ ಸಮಯದಲ್ಲಿ ಅವನೇನು ಮಾಡುತ್ತಾನೆ? ಕೀರ್ತನೆ 56:3 ಹೀಗೆ ಹೇಳುತ್ತದೆ, ನನಗೆ ಹೆದರಿಕೆಯುಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು ಎಂಬುದಾಗಿ. ಪ್ರಿಯರೇ, ತಮಗೇನು ಭಯವೇ ಇಲ್ಲವೆಂದು ಹೇಳುವವರು ನಿಜವಾದ ಸಮಸ್ಯೆ ಪರಿಸ್ಥಿತಿಗಳಿಗೆ ಯಾವ ಸಂಬಂಧವೇ ಇಲ್ಲದವರಾಗಿರುತ್ತಾರೆ. ಇಲ್ಲವೇ ಅವರಲ್ಲಿನ ನಂಬಿಕೆಯು ಮೂರ್ಖತನದ್ದಾಗಿರುತ್ತದೆ. ತನಗೆ ಭಯವುಂಟಾಯಿತೆಂದು ದಾವೀದನು ಒಪ್ಪಿಕೊಳ್ಳುತ್ತಾನೆ. ಆದರೆ ದೇವರು ತನ್ನ ಕುರಿತು ಚಿಂತಿಸುತ್ತಾನೆಂಬ ಭರವಸೆ ಹೊಂದಿದನು. ಪ್ರಿಯರೇ, ನಂಬಿಕೆ ಹಾಗೂ ಭಯ ಎರಡೂ ಜೊತೆಯಾಗಿ ಇರಬಹುದೇ? ಸತ್ಯವೇದ ಹೇಳುತ್ತದೆ, ಪ್ರೀತಿಯೂ ಇರುವಲ್ಲಿ ಹೆದರಿಕೆಯಿಲ್ಲ. ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಯೋಹಾನ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನದಲ್ಲಿ ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಪ್ರೀತಿ ಇದನ್ನು ಮಾಡುತ್ತದೆ. ಆದರೆ ನಿನ್ನಲ್ಲಿ ನಂಬಿಕೆಯಿದ್ದು ಮತ್ತು ಹೆದರಿಕೆಯೂ ಇರಬಹುದು. ಈ ವಿಚಾರವು ಅನೇಕರಿಗೆ ಆದರಣೆ ಕೊಡಬಹುದು. ಯಾಕೆಂದರೆ ಸತ್ಯವೇದಕ್ಕೆ ವಿರುದ್ಧವಾದ ಅನೇಕ ಸಂಗತಿಗಳು ಕೇಳಲ್ಪಡುತ್ತವೆ. ಕೀರ್ತನೆ 56:8 ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದದೆಯಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನ್ನ ಅಲೆದಾಟವನ್ನು ದೇವರು ಲೆಕ್ಕಕ್ಕಿಡುತ್ತಾನೆ ಎಂಬುದಾಗಿ ನೋಡುವಾಗ ನಾನು ನೀನು ತೆಗೆದುಕೊಳ್ಳುವ ಪ್ರತಿಯೊಂದು ಪ್ರಯಾಣವೂ ಕರ್ತನಿಗೆ ತಿಳಿದದೆ. ಕೀರ್ತನೆಗಳನ್ನು ಧ್ಯಾನಿಸುವಾಗ ನಾನು ಈ ಕುರಿತು ಅನೇಕ ಬಾರಿ ಯೋಚಿಸಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ಈ ಕುರಿತು ನ್ಯೂ ಸ್ಕೋಫೀಲ್ಡ್ ಬೈಬಲ್ನಲ್ಲಿ ಒಂದು ಟಿಪ್ಪಣಿ ಹೀಗಿದೆ, ಪೂರ್ವ ದೇಶದಲ್ಲಿ ಹಳೆಯ ಕಾಲದಲ್ಲಿ ಕೆಲವೊಮ್ಮೆ ಕಣ್ಣೀರನ್ನು ಬುದ್ದಲಿಗಳಲ್ಲಿ ಕೂಡಿಸಿಡುತ್ತಿದ್ದರು. ತಾವು ಎಷ್ಟು ಹತ್ತಿದ್ದೇವೆಂಬುದನ್ನು ಸೂಚಿಸುವುದಕ್ಕಾಗಿ ಸತ್ತವರ ಸಮಾಧಿಯ ಬಳಿ ಈ ಬುದ್ದಲಿಗಳನ್ನು ಇಡುತ್ತಿದ್ದರು. ಮ್ಯಾಥ್ಯೂ ಹೆನ್ರಿ ಹೇಳಿದ್ದಾರೆ, ಹಿಂಸೆಗೊಳಗಾದ ದೇವಜನರ ಕಣ್ಣೀರು ಬಾಟಲಿಗಳಲ್ಲಿ ಕೂಡಿಸಿಡಲ್ಪಟ್ಟು ದೇವರ ಆಸ್ತಿಯೊಂದಿಗೆ ಇಡಲ್ಪಟ್ಟಿದೆ ಎಂಬುದಾಗಿ. ಕೀರ್ತನೆ 56:10 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದೇವರಲ್ಲಿ ಹೆಚ್ಚಳಪಟ್ಟು ಹಾಡಿ ಹರಸುತ್ತೇನೆ, ಯೆಹೋವನಲ್ಲಿ ಹೆಚ್ಚಳಪಟ್ಟು ಹಾಡಿ ಹರಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬರು ನನಗೆ ಹೀಗೆ ಬರೆದರು, ನೀವು ಸತ್ಯವೇದವನ್ನು ಅತಿಯಾಗಿ ಮಾಡುತ್ತೀರಿ, ದೇವರ ವಾಕ್ಯದ ಕುರಿತು ನಿತ್ಯವಾಗಿ ಬೇಕಾದರೆ ಮಾತನಾಡುತ್ತೀರಿ ಎಂದು. ದಾವೀದನು ಮಾಡಿದ್ದು ಇದನ್ನೇ ಆಗಿದೆ. ದೇವರ ವಾಕ್ಯವನ್ನು ಸರಿಯಾಗಿ ಸ್ತುತಿಸುವವರು ಕಡಿಮೆ. ಅದಕ್ಕಾಗಿ ಅವರ ಕಾರ್ಯ ನಾನು ಮಾಡುತ್ತೇನೆ. ಕೀರ್ತನೆ 56:11 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದೇವರನ್ನು ನಂಬಿ ನಿರ್ಭಯದಿಂದಿರುವೆನು, ನರಪ್ರಾಣಿಗಳು ನನಗೆ ಮಾಡುವುದೇನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರಲ್ಲಿ ಪೂರ್ಣ ಆಧಾರ ಪಟ್ಟುಕೊಂಡಿರುವುದು ಎಂಥ ಭಾಗ್ಯವಲ್ಲವೇ? ಕೀರ್ತನೆ 56:12 ಮತ್ತು 13 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವರೇ, ನಾನು ಜೀವದಿಂದ ಬೆಳಕಿನಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ನಿನಗೆ ಹೊತ್ತ ಹರಕೆಗಳನ್ನು ಸಲ್ಲಿಸುವೆನು, ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ಮಹಾಪಾಪದ ಬಳಿಕ ದಾವೀದನು ಹೇಳಿದನು, ನಾನು ಪುನಃ ಕಾಲು ಜಾರದಂತೆ ದೇವರಿಗೆ ಸರಿಯಾಗಿ ನಡೆದುಕೊಳ್ಳಬೇಕೆಂದಿದ್ದೇನೆ ಮತ್ತು ಚರಿತ್ರೆಯ ಪ್ರಕಾರ ಅವನು ಮತ್ತೆ ಕಾಲು ಜಾರಲಿಲ್ಲ.
ಬ್ಯಾಬಿಲೋನಿನ ರಾಜನು ಇಂತಹ ಪಾಪವನ್ನು ದಿನವೂ ನಡೆಸುತ್ತಿದ್ದನು. ಅದು ಅವನಿಗೆ ಅಭ್ಯಾಸವಾಗಿ ಹೋಗಿತ್ತು. ಆದರೆ ದಾವೀದನು ಹಾಗೆ ಮಾಡಲಿಲ್ಲ. ಅವನು ಹೇಳಿದನು, ನಾನು ದೇವರಿಗೆ ಸರಿಯಾಗಿ ನಡೆಯುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಪವಿತ್ರಾತ್ಮಾನುಸಾರ ನಡೆಯಬೇಕಾದವರು. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ದೇವರು ನಮಗೆ ನಡೆಯಲು ಕೋಲಿಗಿಂತ ಹೆಚ್ಚಿನದನ್ನು ಕೊಟ್ಟಿದ್ದಾನೆ. ನಮ್ಮಲ್ಲಿ ವಾಸ ಮಾಡುವ ಪವಿತ್ರ ಆತ್ಮನನ್ನು ಕೊಟ್ಟಿದ್ದಾನೆ. ಆತ್ಮನಲ್ಲಿ ನಡೆಯುವುದೇನೆಂದರೆ ಸಂಪೂರ್ಣವಾಗಿ ದೇವರ ಆತ್ಮನನ್ನು ಆಧರಿಸುವುದು. ಅದೆಂದರೆ ನಮ್ಮ ಕಾಲು ನೆಲದ ಮೇಲೆ ತಾಗಿರುವುದು. ಗಲಾತ್ಯರ ಪುಸ್ತಕದ ಧ್ಯಾನದಲ್ಲಿ ನಾವು ಕುರ್ಚಿಯಿಂದಿಳಿದು ನಡೆಯಬೇಕೆಂದು ಹೇಳಿದೆ. ದೈಹಿಕವಾಗಿ ನಡೆಯಲು ಕಲಿತಂತೆಯೇ ನಾವು ಆತ್ಮನಿಂದ ನಡೆಯಲಿಕ್ಕೂ ಕಲಿಯಬೇಕು. ಆಗಾಗ ನಾವು ಸೋಲಬಹುದು, ಆದರೆ ನಾವು ಎದ್ದು ಮೈಜಾಡಿಸಿ ಪುನಃ ಪ್ರಾರಂಭಿಸಬೇಕು. ನೀನು ಬಿಡದೆ ಪ್ರಯತ್ನಿಸುವುದಾದರೆ ಆತ್ಮದಲ್ಲಿ ನಡೆಯಲು ಕಲಿಯುತ್ತಿ. ನಿನ್ನನ್ನು ಆತನಿಗೆ ಪ್ರತಿದಿನ ಒಪ್ಪಿಸಿಕೊಡು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 57ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಅದರ ಮುಖ್ಯ ಪ್ರಸ್ತಾಪ ದಯೆಗಾಗಿ ಬೇಡಿಕೊಳ್ಳುವುದು ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಗೆ ಅಲ್ತಶೆಕತ್ ಎಂಬ ರಾಗ ಎಂಬ ಹೊಸ ತಲೆಬರಹವಿದೆ. ಇದರ ಅರ್ಥ ನಾಶ ಮಾಡಬೇಡ ಎಂದು. ಈ ಕೀರ್ತನೆಯನ್ನು ಅಭ್ಯಾಸಿಸುವಾಗ ಈ ಮಾತು ಅರ್ಥಗರ್ಭಿತವಾದದ್ದೆಂದು ತಿಳಿಯುತ್ತದೆ. ದಾವೀದನು ಸೌಲನಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ಗವಿಯಲ್ಲಿ ಅಡಗಿಕೊಂಡಿದ್ದಾಗಿನ ಸಂದರ್ಭ. ಪ್ರಿಯರೇ, ಕಪ್ಪು ಸಮುದ್ರದ ಬಳಿಯ ಎಂಗೇದಿ ಗುಹೆಗಳಲ್ಲಿ ದಾವೀದನು ಸಮಯ ಕಳೆದಿದ್ದನು. ಅದು ಸಮುದ್ರ ಮಟ್ಟಕ್ಕಿಂತ ಕೆಳಭಾಗದಲ್ಲಿದ್ದು ಬೇಸಗೆಯಲ್ಲಿ ತುಂಬ ಸೆಕೆ ಇರುತ್ತಿತ್ತು. ಚಳಿಗಾಲದಲ್ಲಿ ಹಿತಕರವಾಗಿರುತ್ತಿತ್ತು. ಒರಟಾದ ಭೂಮಿ ಪ್ರದೇಶವಾಗಿತ್ತು. ಇದೇ ಭಾಗದಲ್ಲಿ ಅದುಲ್ಲಾಮ್ ಗುಹೆಯೂ ಇರುತ್ತದೆ. ದಾವೀದನು ತನ್ನ ಅನೇಕ ಕೀರ್ತನೆಗಳನ್ನು ಬರೆಯಲು ಧ್ಯಾನಕ್ಕಾಗಿ ಇದೇ ಅದುಲ್ಲಾಮ್ ಗುಹೆಯಲ್ಲಿದ್ದಾನೆಂದು ಅನೇಕ ವೇದ ಪಂಡಿತರ ಅಭಿಪ್ರಾಯವಾಗಿದೆ. ಅವುಗಳಲ್ಲಿ ಕ್ರಿಸ್ತನ ಶ್ರಮೆ ಛಾಯೆಯನ್ನು ಕಾಣುತ್ತೇವೆ. ಹಾಗೂ ಯಾಕೋಬನ ಸಂಕಟ ಕಾಲದಲ್ಲಿನ ದೇವಜನಶೇಷದ ಹಿಂಸೆಗಳ ಛಾಯೆಯೂ ಇದೆ ಮತ್ತು ಈಗಿನ ದಿನಗಳ ಕುರಿತೂ ಹೇಳುತ್ತದೆ. ಅದೇ ಕೀರ್ತನೆಗಳ ವಿಶೇಷತೆ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆ 57 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ಕರುಣಿಸು, ನನ್ನನ್ನು ಕರುಣಿಸು, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ? ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮ ಕುರಿತು ನನಗೆ ತಿಳಿದಿಲ್ಲ, ಆದರೆ ನನ್ನ ಪ್ರಾರ್ಥನೆ ದಾವೀದನ ಈ ಪ್ರಾರ್ಥನೆಯಂತೆಯೇ ಆಗಿದೆ. ದೇವರೇ, ನನ್ನನ್ನು ಕರುಣಿಸು ಎಂಬುದಾಗಿ. ದೇವರು ನನಗೆ ಕರುಣೆ ತೋರಿಸಬೇಕೆಂದು ನಾನು ಬಯಸುತ್ತೇನೆ. ಆತನು ನನ್ನ ಕಡೆಗೆ ನೀತಿ ನ್ಯಾಯದಿಂದ ನೋಡುವುದಾದರೆ ನನಗೆ ಹೊಡೆತಗಳು ಬೀಳಬಹುದು, ಆದರೆ ಆತನ ದಯೆ ಕರುಣೆಗಳನ್ನು ನಿರೀಕ್ಷಿಸುತ್ತೇನೆ. ಆತನು ಕರುಣೆಯಲ್ಲಿ ಐಶ್ವರ್ಯವಂತನು. ಆತನಲ್ಲಿ ನನಗೂ ನಿನಗೂ ಸಾಕಾಗುವಷ್ಟು ಕರುಣೆಯಿದೆ. ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು ಎಂಬುದಾಗಿ ನೋಡುವಾಗ ದಾವೀದನು ಈ ಆಶ್ರಯವನ್ನು ಪಡೆದುಕೊಂಡನು. ಇಸ್ರಾಯೇಲ್ಯರಿಗೆ ದೊರಕಲಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನದಲ್ಲಿ ಕರ್ತನಾದ ಯೇಸು ಹೀಗೆ ಹೇಳಿದ್ದಾನೆ: ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲು ಇನ್ನೂ ಆತನ ರೆಕ್ಕೆಗಳ ಕೆಳಕ್ಕೆ ಬರಲಿಲ್ಲ. ಪ್ರಿಯ ಮಿತ್ರನೇ, ನೀನು ಆತನ ರೆಕ್ಕೆಗಳ ಅಡಿಗೆ ಬರಲು ಸಿದ್ಧನಿದ್ದೀಯೋ? ಅಂದರೆ ಆತನಿಗೆ ವಿಧೇಯನಾಗು, ಆತನನ್ನು ಪ್ರೀತಿಸು ಎಂದು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳಿರಿ ಎಂಬುದಾಗಿ ಯೇಸು ಹೇಳಿದ್ದಾನೆ. ಕೀರ್ತನೆ 57 3ನೇ ವಚನ ಹೀಗೆ ಹೇಳುತ್ತದೆ: ಆತನು ಪರಲೋಕದಿಂದ ಸಹಾಯ ಮಾಡಿ ನಿಂದಕರ ಬಾಯಿಗೆ ನನ್ನನ್ನು ತಪ್ಪಿಸುವನು, ತನ್ನ ಕಾರುಣ್ಯವನ್ನು ಸತ್ಯತೆಯನ್ನು ತೋರ್ಪಡಿಸುವನು ಎಂಬುದಾಗಿ. ಪ್ರಿಯರೇ,
ಕ್ರಿಸ್ತನು ಬಲದಿಂದಲೂ ಮಹಿಮೆಯಿಂದಲೂ ಬರುವಾಗ ಈ ಮಾತು ನಂಬಿಗಸ್ತ ಜನಶೇಷದವರ ವಿಚಾರದಲ್ಲಿ ಅಕ್ಷರಶ ನೆರವೇರುವುದು. ಆಗ ಅವರು, ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈತನೇ ಯೆಹೋವನು, ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ, ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು ಅನ್ನುವರು. ಇದನ್ನಾವು ಯೆಶಾಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆ 57 4ನೇ ವಚನ ಹೀಗೆ ಹೇಳುತ್ತದೆ: ಸಿಂಹಗಳ ಮಧ್ಯದಲ್ಲಿ ಸಿಕ್ಕಿದ್ದೇನೆ, ಬೆಂಕಿ ಕಾರುವ ಮನುಷ್ಯರ ನಡುವೆ ಬಿದ್ದಿದ್ದೇನೆ. ಅವರ ಹಲ್ಲುಗಳು ಶಸ್ತ್ರಬಾಣಗಳು, ನಾಲಿಗೆಗಳು ಹದವಾದ ಕತ್ತಿಗಳೇ ಎಂಬುದಾಗಿ. ಪ್ರಿಯರೇ, ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ತಿರುಗಾಡುತ್ತಾನೆ ಎಂಬುದಾಗಿ ಪೇತ್ರನು ತನ್ನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆದಿರುತ್ತಾನೆ. ಅವನಿಗೆ ಸಹಾಯ ಮಾಡುವ ಅನೇಕ ಚಿಕ್ಕ ಸಿಂಹಗಳಿರುತ್ತವೆ. ಕೀರ್ತನೆ 57 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ, ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು ಎಂಬುದಾಗಿ. ಪ್ರಿಯರೇ, ಮುಂದಿನ ಅಂದವಾದ ಭಾಗವನ್ನು ನೋಡಿರಿ. ಕೀರ್ತನೆ 57 8ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಮನವೇ ಚುರುಕಾಗು, ಸ್ವರಮಂಡಲವೇ ಕಿನ್ನರಿಯೇ ಎಚ್ಚರವಾಗಿರಿ, ಸಂಕೀರ್ತನೆಯಿಂದ ಉದಯವನ್ನು ಮುಂಗೊಳ್ಳುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಂಥ ಅದ್ಭುತವಾದ ಮಾತು! ಪಾಪ ಸಂಕಟಗಳ ರಾತ್ರಿ ಕಳೆದು ಹೋಯಿತು, ಸೈತಾನನ ಆಳಿಕೆ ಅಂತ್ಯವಾಯಿತು, ಮುಂಜಾನೆ ಉದಯಿಸಿತು. ನೀತಿ ಸೂರ್ಯನು ತನ್ನ ರೆಕ್ಕೆಗಳಲ್ಲಿ ರೋಗ ಶಾಂತಿಯನ್ನು ಹೊತ್ತುಕೊಂಡು ಬಂದಿದ್ದಾನೆ. ಎಂಥ ಅದ್ಭುತ! ಈ ಕೀರ್ತನೆಯಲ್ಲಿ ನಾವು ಎಂಥ ಭರವಸೆಯನ್ನು ಹೊಂದುತ್ತಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮಲ್ಲಿನ ಭರವಸೆ ಏನಾಗಿದೆ? ದೇವರಲ್ಲಿ ಸಂತೋಷಪಡುತ್ತಾ ಇದ್ದೀರೋ, ಅಥವಾ ಆತನನ್ನು ಬಿಟ್ಟು ಇಹಲೋಕದಲ್ಲಿಯೇ ಇಹಲೋಕದವರಾಗಿ ಜೀವಿಸ್ತಾ ಇದ್ದೀರೋ? ಇಹಲೋಕವು ದುಃಖ, ಸಂಕಟ, ನೋವಿನಿಂದ ತುಂಬಿದಾಗಿದೆ. ಆದರೆ ದೇವರ ರೆಕ್ಕೆಗಳ ಮರೆಯಲ್ಲಿ ಯಾವಾಗಲೂ ಸಂತೋಷ, ಸಮಾಧಾನ ಇರುತ್ತದೆ. ನಾವೆಲ್ಲರೂ ಆತನ ರೆಕ್ಕೆಗಳ ಮರೆಯಲ್ಲಿ ಇದ್ದುಕೊಂಡು ಆನಂದಘೋಷ ಮಾಡುತ್ತಾ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮ್ಮ ಸುತ್ತಲೂ ಮೋಸಗಾರರು, ಸುಳ್ಳುಗಾರರು ಇದ್ದೇ ಇರುತ್ತಾರೆ. ನಾವು ಎಚ್ಚರವಾಗಿರಬೇಕು. ನಾವು ಮುಯಿಗೆ ಮುಯಿ ತೀರಿಸಲು ದೇವರಿಗೆ ಬಿಡೋಣ. ಆತನು ನೀತಿಗನುಸಾರವಾಗಿ ಕಾರ್ಯ ಮಾಡುತ್ತಾನೆ. ಅನುದಿನವೂ ದೇವರಲ್ಲಿ ಹೆಚ್ಚಳ ಪಡುತ್ತಾ ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಪ್ರಿಯ ವೀಕ್ಷಕರೇ, ನಂಬಿಕೆಯ ಜೀವಿತವು ಭಯವನ್ನು ತೆಗೆದುಹಾಕುತ್ತದೆ. ಆದ್ದರಿಂದ ನಂಬಿಕೆಯ ಜೀವಿತಕ್ಕೆ ಅನೇಕರನ್ನು ನಡೆಸೋಣ. ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.